ಹೋದಿಯ ಪಿಶಾಚಿ ಅಂತಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಮಾತಿದೆ. 2020ರಲ್ಲಿ ದೇಶಕ್ಕಪ್ಪಳಿಸಿದ ಕೊರೋನಾ ಅನ್ನೋ ಹೆಮ್ಮಾರಿಯೂ ಕೂಡ ಹಾಗೇನೆ. ಮತ್ತೆ ಆರೋಗ್ಯ ನೆಮ್ಮದಿ ಎರಡು ಹಾಳು ಮಾಡೋ ಸೂಚನೆ ಕೊಟ್ಟಿದೆ. ಸಿಂಗಾಪುರ ಸೇರಿ ಹಲವೆಡೆ ಏರ್ತಾ ಇರೋ ಸೋಂಕಿತರ ಸಂಖ್ಯೆ ಆತಂಕ ಕಾರಣ ಆಗಿದೆ. ಕೋವಿಡ್-19 ಕೋಟ್ಯಾಂತರ ಜನರ ಜೀವವನ್ನೇ ಬುಡಮೇಲು ಮಾಡಿದ್ದ ವೈರಸ್, ಲಕ್ಷಾಂತರ ಜೀವಗಳನ್ನ ಬಲಿ ಪಡೆದಿದ್ದ ಹೆಮ್ಮಾರಿ. ಕಳೆದ ಕೆಲ ವರ್ಷದಿಂದ ಈ ಹೆಮ್ಮಾರಿಯ ಭೀತಿ ಇಲ್ಲದೆ ಜನ ಮತ್ತೆ ಬದುಕನ್ನ ಕಟ್ಟಿಕೊಂಡಿದ್ರು, ಭೀತಿಯಿಂದ ಹೊರಬಂದಿದ್ರು. ಅಷ್ಟರಲ್ಲೇ ನಾನಿಲ್ಲೇ ಇದ್ದೀನಿ ಅಂತ ಮತ್ತೆ ವೈರಸ್ ಸದ್ದು ಮಾಡಿದೆ. ಏಷ್ಯಾ ಖಂಡದಲ್ಲಿ ಮತ್ತೆ ಕೋವಿಡ್ ಆತಂಕ. ಸಿಂಗಾಪುರ್ ಸೇರಿ ಹಲವೆಡೆ ಹೊಸ ವೈರಸ್ ಪತ್ತೆ. ಜಗತ್ತನ್ನೇ ಅಲುಗಾಡಿಸಿದ್ದ ಕೋವಿಡ್-19 ಮತ್ತೊಮ್ಮೆ ಏಷ್ಯಾ ಖಂಡದಲ್ಲಿ ಅಬ್ಬರಿಸೋ ಸೂಚನೆ ಕೊಟ್ಟಿದೆ. ಪ್ರಮುಖವಾಗಿ ಹಾಂಗ್ಕಾಂಗ್, ಸಿಂಗಾಪುರ್ ರಂತಹ ದೇಶಗಳಲ್ಲಿ ವೇಗವಾಗಿ ಹರಡ್ತಾ ಇರೋ ವೈರಸ್ ಸೋಂಕಿನ ಸಂಖ್ಯೆ ಹೆಚ್ಚಿಸ್ತಾ ಇದೆ. ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದು ಹೊಸ ಅಲೆ ಅಂತ ದೃಢೀಕರಿಸಿದ್ದಾರೆ. ಸಿಂಗಾಪುರದಲ್ಲಿ ಮೇ 3ರ ಟೈಮ್ನಲ್ಲಿ ಅಂದಾಜು ವಾರದ ಪ್ರಕರಣಗಳ ಸಂಖ್ಯೆ 28% ಏರಿಕೆಯಾಗಿದೆ. 14,200 ಸಕ್ರಿಯ ಪ್ರಕರಣಗಳು ಕಾಣಿಸಿಕೊಂಡಿವೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಅದೇ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯು 30% ಹೆಚ್ಚಾಗಿದೆ. ಇನ್ನು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದ್ರಿಂದ ಈ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಏಷ್ಯಾದ ಅನೇಕ ಭಾಗಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಕಂಡುಬರ್ತಾ ಇವೆ. ಚೀನಾದಲ್ಲೂ ಕೋವಿಡ್ ಹೊಸ ಅಲೆಯ ಮುನ್ಸೂಚನೆ. ಇನ್ನು ಚೀನಾದಲ್ಲಿ ಕೋವಿಡ್ ಹೊಸ ಅಲೆ ಬರ್ತಾ ಇರೋ ಮುನ್ಸೂಚನೆ ಇದೆ. ಮೇ 4ರವರೆಗಿನ ಲೆಕ್ಕದ ಪ್ರಕಾರ 5 ವಾರಗಳಲ್ಲಿ ಚೀನಾದ ಆಸ್ಪತ್ರೆಗಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಮಾಣ ದ್ವಿಗುಣಗೊಂಡಿದೆ ಅಂತ ಚೀನಿ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರದ ಅಂಕಿಅಂಶಗಳು ತಿಳಿಸಿವೆ. ಸದ್ಯ ಕೋವಿಡ್ನ ಈ ಹೊಸ ಅಲೆ ಸಾರ್ವಜನಿಕ ಕಾರ್ಯಕ್ರಮಗಳ ಮೇಲೂ ಪರಿಣಾಮ ಬೀರ್ತಾ ಇದೆ. ಹಾಂಗ್ಕಾಂಗ್ ಮೂಲದ ಗಾಯಕ ಈಸನ್ ಚಾನ್ ಅವರಿಗೆ ಕೋವಿಡ್-19 ಸೋಂಕು ದೃಢಪಟ್ಟ ನಂತರ ಈ ವಾರ ತೈವಾನ್ನ ಕಾಕ್ಸಿಯುಂಗ್ನಲ್ಲಿ ನಡೆಯಬೇಕಾಗಿದ್ದ ಸಂಗೀತ ಕಚೇರಿ ಪ್ರೋಗ್ರಾಂ ಅನ್ನ ರದ್ದುಗೊಳಿಸಲಾಗಿದೆ. ಒಟ್ಟಾರೆ ಸಿಂಗಾಪುರ್ ಸೇರಿದಂತೆ ಹಲವೆಡೆ ಕೊರೋನಾದ ಹೊಸ ವೈರಸ್ ಪತ್ತೆಯಾಗಿದ್ದು ಮತ್ತೊಮ್ಮೆ ಬದುಕನ್ನ ಬುಡಮೇಲು ಮಾಡುತ್ತಾ ಅನ್ನೋ ಭೀತಿ ಕಾಡುವುದಕ್ಕೆ ಶುರುವಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.